ಪಾಪಿಗೆ ಅವು ಹೆಣ್ಮಕ್ಳು ಅದಾರ, ತಾಯಂದಿರದಾರ, ಇಷ್ಟು ದಿವಸ ಮಾಡ್ಕೊತ ಬಂದಾರ ಅವರು. ಅವ್ರಿಗೇನು ನೀವು ಒಂದು ದಿವಸರ ಸಂಡೇ ಐತಿ ನೀವು ಅಡುಗೆ ಮಾಡೋದು ಬಿಡ್ರಿ ಅಂದಿರ, ಸ್ಯಾಟರ್ಡೇ ಐತಿ ಹಾಫ್ ಡೇ ರೆಸ್ಟ್ ತೊಗೊಳ್ರಿ ಅಂದಿರಿ. ಏನು ಮತ್ತೆ ನಿಮಗೆ ಸೂಟಿ ಇದ್ದಾಗ ಜಾಸ್ತಿ ಕೆಲಸ ಅವ್ರು ಮಿನ್ನ ಮಾಡಿ ಹಾಕ್ಬೇಕು. ಮತ್ತು ಅವ್ರು ಏನು ಇಷ್ಟು ವರ್ಷ ನಾವು ಎಲ್ಲೋ ಹೋಗಿ ಅವರು ರಾಷ್ಟ್ರಪತಿಗಳ ಮುಂದೆ ಒಂದು ಪ್ರಶಸ್ತಿ ತಗೊತಾರಲ್ಲ, ಅವರಷ್ಟೇ ಭಾರತ ರತ್ನ ಅಲ್ಲ. ನಂದೊಂದು ಸಂಸಾರ ಚಂದ ನಡಿಬೇಕು ಅಂತ ತಿಳ್ಕೊಂಡು ನನ್ನ ಮಕ್ಕಳು ಓದಬೇಕು, ನನ್ನ ಗಂಡ ಊರಾಗ ಒಂದು ಹೆಸರು ಮಾಡಬೇಕು, ನಾವು ಇನ್ನೊಬ್ಬರ ಮನೆ ಮುಂದೆ ಕೈ ಒಡ್ಡಬಾರ್ದು, ನಮ್ಮದೊಂದು ಸುಂದರ ಸಂಸಾರ ಕಟ್ಟಬೇಕು ಅಂತ ನೂರಾರು ಕಷ್ಟಗಳನ್ನು ತಾಳಿಯೂ ಸಹಿತ ಇನ್ನೊಬ್ಬರಿಗೆ ಹೇಳಿದೆ ಸದಾ ದುಡಿಯುವ ಈ ದೇಶದ ತಾಯಂದಿರು ಭಾರತ ರತ್ನಗಳೇ. ಅವು ಸಹಿತ ಭಾರತ ರತ್ನ. ಯಾರು ಭಾರ ಆಗಿಲ್ಲ, ಯಾರು ಭಾರತ ರತ್ನ ಯಾರು ಭಾರತೀಯರು ಅಂದ್ರೆ ಯಾರು ಈ ಭಾರತಕ್ಕೆ ಭಾರ ಆಗಿಲ್ಲ ಅವರೇ ಭಾರತೀಯರಷ್ಟೇ. ದುಡಿತಾರೆ ಇಲ್ಲ ಅವರು ಪಾಪ. ಅವು ಇಷ್ಟು ದುಡಿತಾವಲ್ಲ, ಒಮ್ಮೆ ಅನ್ಬೇಕು ನೀವು, ನಿಮಗೆ ಎದಕ್ಕೆ ಸಿಟ್ಟು ಬರ್ತೈತಿ ಗಂಡು ಮಕ್ಕಳಿಗೆ ಅಂದ್ರೆ ಒಟ್ಟ ಇಷ್ಟು ದುಡಿತೀವಿ ನೋಡ್ರಿ ಹಂಗೆ ಅನ್ನೋದಿಲ್ಲ. ಇನ್ನೂ ಒಂದು ಚಂದ ಅದು ದುಡ್ದಂಗೆ ದುಡಿತೀವಿ. ಏನದು ಅದು ದುಡ್ದಂಗೆ ದುಡಿತೀವಿ. ಒಂದು ಫೋನ್ ಹಚ್ಚಿ ಕೇಳಿಲ್ಲ ನಮಗೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ನಾನು, ಹೌದಲ್ಲ? ಅಲ್ಲ ಪಾಪ ಅಕ್ಕಿ ಹೆಣ್ಮಗಳು ಇಷ್ಟು ವರ್ಷ ದುಡ್ಯಾಕತ್ತಾಳ, ನೀವು ಒಮ್ಮೆರೆ ಹಚ್ಚಿ ನಾ ಬರೋದು ಲೇಟ್ ಆಕೈತಿ, ನೀವು ಉಂಡಿಲ್ಲ ಅಂತ ನೀ ಕೇಳ್ಬೇಕು ನೋಡೋಣ. ಕೇಳಿ ಏನು ನೀನು ಕೇಳಿಲ್ಲ. ಒಬ್ಬನಿಗೆ ಸಮಸ್ಯೆ ಆಯ್ತು, ಭಾಳ ಸಮಸ್ಯೆ ಆಯ್ತು. ಒಬ್ಬ ಜ್ಯೋತಿಷ್ಯ ಹತ್ರ ಭಾಳ ಸಮಸ್ಯೆ ಆಗೈತ್ರಿ ಮನ್ಯಾಗ. ಏನು ಸಮಸ್ಯೆ ಆಗೈತಿ? ಒಟ್ಟ ನಮ್ಮ ಮನೆಯವ್ರಿಗೆ ನಮಗೆ ಹೊಂದಿಕಿಲ್ಲ. ಅಲ್ಲಿ ಏನು ಸಮಸ್ಯೆ ಹೊಂದಿಕಿಲ್ಲ ಅಂದ್ರೆ ಏನಾಗೈತಿ? ಅವ್ರು ಏನು ಅಡುಗೆ ಮಾಡ್ತಾರೋ ಒಟ್ಟು ಸ್ವಾದ ಇಲ್ಲ ಅದ್ರಾಗ ನನಗೆ. ಅಲ್ಲೋ ಜ್ಯೋತಿಷ್ಯದಾಗ ಏನರ ಹೇಳ್ಬೋದು, ನಿನ್ನ ಸಮಸ್ಯೆನೂ ನಮ್ಮ ಮನೆಯಾಗ ಹೋಯ್ತಿದ್ದು ಸಮಸ್ಯೆ ಅಂದ. ಸೇಮ್ ಪ್ರಾಬ್ಲಮ್ ಅಲ್ಲಿ ನಮ್ಮ ಮನ್ಯಾಗೂ ಹಿಂಗಾಯ್ತು. ಇದಕ್ಕೆ ಜ್ಯೋತಿಷ್ಯದಾಗ ಏನು ಹೇಳಕ್ಕೆ ಬರೋದಿಲ್ಲ ಅಂದ್ರೆ ಅವ್ರ ಅಲ್ರಿ ಮತ್ತೆ ಏನು ಹೇಳ್ಬೇಕು ಇದಕ್ಕೆ? ಒಟ್ಟು ಅವ್ರು ಏನು ಸ್ವಾದನ ಇರೋದಿಲ್ಲ ಅದ್ರಾಗ. ಏನು ಮಾಡ್ಬೇಕು ತಮ್ಮ? ಇದಕ್ಕೇನೂ ಇಲ್ಲ. ಜ್ಯೋತಿಷ್ಯದಾಗಂತೂ ಇದು ಕೂತ್ರಿಲ್ಲ. ನೀ ಎಷ್ಟು ಪಗಡಿ ಅವೇನು ಹಾಡ್ತಿರ್ಲಿ ಎಲ್ಲ ಹಾಕಿ ನೋಡಿದ್ರು ಏನೂ ಉತ್ತರ ಇಲ್ಲ. ಇದಕ್ಕೆ ಇರೋದು ಒಂದೇ ಉತ್ತರ ಏನಂದ್ರೆ ಅವ್ರು ಹೆಂಗಾರ ಮಾಡಲಿ ಭಾಳ ರುಚಿಯಾಗೈತೆ ಅಂತ ಹೇಳ್ಬೇಕು ಅಟ್ಟ. ಇದನ್ನು ಬಿಟ್ಟರೆ ಬೇರೆ ಉತ್ತರ ಇಲ್ಲ. ಅವ್ರು ಏನಾರ ಕುದಿಸ್ಲಿ ಹೇಳ್ಬೇಕು ಚಂದ ಭಾಳ ರುಚಿಯಾಗೈತೆ ಅಂತ ಹೇಳ್ಬೇಕು. ಇದು ತಲೆಯಾಗಿತ್ತ ಅದ ಇಟ್ಕೊಂಡು ಬಂತು ಮನೆಗೆ. ಅವ್ರು ಅವತ್ತು ಹೋಳಿಗೆ ನೀಡಿದ್ರು ಇದಕ್ಕೆ. ಉಂಡವನ ಒಂದು ತುತ್ತು ಉಂಡಂದ ಇಂಥ ರುಚಿ ಹೋಳಿಗೆ ಎಂದೂ ಉಂಡಿಲ್ಲ ಅಂದ. ಕೊಟ್ಲಿ ಏಟೊಂದು 20 ವರ್ಷ ಮಾಡಿ ಹಾಕಿ ನೀವು ಒಮ್ಮೆ ರುಚಿ ಅಂದಿಲ್ಲ. ಇವತ್ತು ಮಗ್ಗಲ ಮನೆಯಕ್ಕೆ ಹೋಳಿಗೆ ಮಾಡಿ ಕೊಟ್ಟಿದ್ದಕ್ಕೆ ಎಷ್ಟು ರುಚಿ ಆತ? ಇಷ್ಟು ದಿವಸ ಮಾಡಿ ಹಾಕಿ ನಿನಗೆ ಒಂದು ದಿವಸರ ರುಚಿ ಅಂದಿಲ್ಲ ನೀನು. ಒಂದು ದಿವಸ ಮಗ್ಗಲ ಮನೆಯಕ್ಕೆ ಹಾಕಿದ್ದಕ್ಕೆ ಎಷ್ಟು ರುಚಿ ಆತ ನಿನಗೆ? ಅಲ್ಲ ಸುಮ್ಮನೆ ಅನ್ಕೊಂತ ಹೋಗಿದ್ರೆ ಕಪಾಳ ಬಾಯದ ಉಳಿತಿತ್ತು. ನಾ ಹೇಳಿದೆ ಮಾತು ಸಂಸಾರ ಕಟ್ಟತಾವ, ಮಾತು ಸಂಸಾರ ಕೆಡಿಸ್ತಾವ. ಮಾತೆಂಬುದು ಜ್ಯೋತಿರ್ಲಿಂಗ, ಅದು ಕಲ್ಲಿನ ಲಿಂಗ ಅಲ್ಲ, ಬೆಳಕಿನ ಲಿಂಗ ಅದು ಅಷ್ಟೆ. ಮಾತು ಸಂಪತ್ತು, ಸದ್ಭಾವ ಸಂಪತ್ತು, ತಂದೆ ತಾಯಿಗಳ ಸಂಪತ್ತು, ಮಣ್ಣು ಸಂಪತ್ತು, ನೀರು ಸಂಪತ್ತು. ಈ ವಿಶ್ವ ಏನಿದೆ ತೋರುವ ಅನಂತ ವಿಶ್ವವೇ ಸಂಪತ್ತು ಅಂತ ತಿಳ್ಕೊಂಡು ಬಿಟ್ರೆ ನಮ್ಮನ್ನು ಬಡತನನೇ ಬರೋದಿಲ್ಲ, ನಾವು ಬಡವರಾಗಿ ಉಳಿಯುವುದಿಲ್ಲ ಜಗತ್ತಿನಲ್ಲಿ. ಅದಕ್ಕೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ ಇದು ದೇವನದು ಅಂತ ಪ್ರೀತಿಸಷ್ಟೆ. ಇದು ನಂದು ಅಂತ ಪ್ರೀತಿಸುವುದಲ್ಲ, ಇದು ದೇವರದು ಅಂತ ಪ್ರೀತಿಸುವುದು. ಇದು ಜೀವನ, ಈ ಜಗತ್ತೇನಿದೆ ದೇವ ಕೊಟ್ಟಾನ ಅಂತ ಪ್ರೀತಿಸಷ್ಟೆ. ಈಗ ನೀವೊಂದು ಮದುವೆಗೊಂದು ಮಾವ ಒಂದು ಉಂಗುರ ಹಾಕಿರ್ತಾನೆ, ಏನು ಎಲ್ಲರಿಗೆ ಬಲಗೈಯಾಗ ಹಾಕ್ಕೊಂಡು 4 ಬಟ್ಟು ತೋರಿಸ್ತಿರೋದಿಲ್ಲ, ಇದ ಮುಂದೆ ಮಾಡ್ತಿರ್ತಾನೆ ನಮಸ್ಕಾರ ಮಾಡುವಾಗ ಹೇಳುವಾಗ. ನನ್ನ ಕರೆದೆ ಅವ್ರು ಯಾರೂ ಕರೆದಿಲ್ಲ ಆದರೂ ಅಂದ್ರೆ ಒಬ್ಬ ಮಾವ ಸುಮ್ಮನೆ ಒಂದು ಉಂಗುರ ಕೊಟ್ಟಿದ್ದಕ್ಕೆ ಮಾವಿಗೆ ಅಷ್ಟು ಸಲ ನೆನಪಿಸ್ತೀವಿ. ಮಾವ ಒಂದು ಉಂಗುರ ಕೊಟ್ಟಿದ್ದಕ್ಕಿಷ್ಟು ನೆನಪಿಸ್ತೀವಿ. ಮಹಾದೇವ ಒಂದು ಬದುಕ ಕೊಟ್ಟಾನ, ಈ ಜಗತ್ತು ಕೊಟ್ಟಾನ, ಅವನನ್ನು ಎಷ್ಟು ನೆನಪಿಸಬೇಕು. ಈ ಸುಂದರವಾದ ಜೀವನ ಜಗತ್ತು ಇದು ಸಂಪತ್ತಿದು ಅಷ್ಟೇ ಅಂತ ತಿಳ್ಕೊಂಡು ಬದುಕುವುದು. ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆ. ಮೋಕ್ಷ ಅಂದ್ರೆ ನಾವೇನು ತಿಳ್ಕೊಂಡಿವಿ ಎಲ್ಲ ಮುಗಿದ ಮೇಲೆ ಎಲ್ಲೋ ಆಗೋದಂತ ತಿಳ್ಕೊಂಡ್ವಿ. ಮೋಕ್ಷ ಇದರ ಅರ್ಥ ದುಃಖವಿಲ್ಲದ ಸ್ಥಿತಿ ಅಷ್ಟೇ. ದುಃಖ ಇರಲಾರ್ದಂಗೆ ಇರೋದು. ಆನಂದವೇ ಮೋಕ್ಷ.
ಆನಂದ ಇದ್ದಿ ಅಂದ್ರೆ ಅದೇ ಮೋಕ್ಷದ ಸ್ಥಿತಿ ಅಷ್ಟೇ. ಅದಕ್ಕೆ ದುಃಖ ಯಾಕಾತು ಅಂದ್ರೆ ಬಯಸ್ತೀವಲ್ಲ, ಅದಕ್ಕೆ ದುಃಖ ಆಗೈತಿ. ಏನೋ ಬಯಸ್ತೀವಲ್ಲ, ದುಃಖ ಆಗ್ತೈತಿ. ದುಃಖ ಯಾಕಾತ ಮನುಷ್ಯಾಗಂದ್ರೆ ಏನೋ ಬಯಸ್ತೀವಿ ನಾವು, ಅದಕ್ಕೆ ದುಃಖ ಆಗ್ತೈತಿ. ಮತ್ತು ನೀವು ಅನ್ಬೋದು, ಮತ್ತು ಬಯಸಲಿಲ್ಲ ಅಂದ್ರೆ ಜೀವನ ನಡೀತೈತೇನ್ರಿ ಗುರುಗಳ? ಬಯಸಿದ್ರೆ ದುಃಖ ಐತೆ ಅಂತ ನೀವು ಅಂತೀರಲ್ಲ, ಬಯಸದೇ ಇದ್ದರೆ ಜೀವನ ನಡೀತೈತೇನು? ಈಗ ಒಬ್ಬ ವಿದ್ಯಾರ್ಥಿ ಅದಾನ, ಓದ್ತಾನವ ಪಾಪ ಕಷ್ಟಪಟ್ಟು, ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಬಯಸಬಾರ್ದೇನು? ಒಬ್ಬ ಯುವಕ ಅದಾನ, ವ್ಯಾಪಾರ ಮಾಡ್ತಾನೆ, ನಾನು ಲಾಭ ತೆಗಿಬೇಕು ಅಂತ ಬಯಸಬಾರ್ದೇನು? ಒಬ್ಬ ಓದು ಹುಡುಗದ, ನಾನು IAS ಮಾಡಬೇಕು, UPSC ಕೋಚಿಂಗ್ ತಗೊಂಡು ಪಾಸ್ ಆಗಬೇಕು ಅಂತಾನೆ. ಅಲ್ಲ, ಬಯಸೋದು ತಪ್ಪೈತೇನು? ಬಯಸೋದು ತಪ್ಪಲ್ಲ. ಯಾಕೆ ಬಯಸಬಾರ್ದು ಅಂದರು ಅಂದ್ರೆ, ಬಯಸಿದ್ದು ತಪ್ಪಲ್ಲ, ನಾನು ಬಯಸಿದ್ದೆಲ್ಲ ಈಡೇರ್ತೈತೆ ಅನ್ನೋದು ತಪ್ಪು ಈ ಜಗತ್ತಿನೊಳಗೆ, ಅದರಿಂದ ದುಃಖ ಆಗೈತಿ. ಬಯಸುವುದು ತಪ್ಪಲ್ಲ, ಬಯಸಿದ್ದೆಲ್ಲ ಈಡೇರ್ಬೇಕಂತೀವಲ್ಲ ಅದು ತಪ್ಪು. ಈ ಜಗತ್ತಿನೊಳಗೆ ನಾವೇನು ಬಯಸೀವಿ, ಬಯಸಿದ್ದು ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರು ನಾ ಬಯಸ್ದಂಗಿಲ್ಲ. ಇದು ಜಗತ್ತಿನ ವಿಪರ್ಯಾಸ. ಇದು ಬಯಸಿದ್ದು ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರು ನಾ ಬಯಸ್ದಂಗಿಲ್ಲ. ಇದು ವಿಪರ್ಯಾಸ. ಅದಕ್ಕೆ ನಾ ಅನ್ಕೊಂಡಂಗೆ ಏನೂ ನಡೆಯುವುದಿಲ್ಲ ಈ ಜಗತ್ತಿನೊಳಗೆ. ಜಗತ್ತು ಹೆಂಗಿರ್ತೈತಿ ಹಂಗೆ ನಾವು ಒಪ್ಕೊಂಡು ಬದುಕುವುದನ್ನು ಕಲಿಬೇಕಿಲ್ಲ ಅಷ್ಟೆ. ಈ ಜಗತ್ತೈತಲ್ಲ, ಇದು ಎಷ್ಟು ಕೋಟಿ ಜನ ಅದೀವಿ ನಾವಿಲ್ಲಿ. ಇಷ್ಟು ಕೋಟಿ ಜನ ನಾ ಅನ್ಕೊಂಡಂಗೆ, ನಾ ಅಂದಾಗ ಮಳೆ ಬರಬೇಕು, ನಾ ಅಂದಾಗ ಮಳೆ ಹೋಗ್ಬೇಕು. ಈಗ ನಾ ಅಂತೀನಿ, ನಮ್ಮ ಜಾತಿಯವ್ರ ಹೊಲದ ಮೇಲೆ ಅಷ್ಟೇ ಮಳೆ ಆಗ್ಬೇಕಂತ ನಾ ಅಂದೆ ಅಂದ್ರೆ ಅದು ಮೋಡ್ ಅಂತೈತಿ. ನಿಮಗೂ ತಲೆ ಕೆಟ್ಟೈತೆ ಅಂದ್ರೆ ನಮಗೇನ್ರ ತಲೆ ಕೆಟ್ಟೈತೇನ ಅಂತೈತದು. ನಾವು ಅನ್ಕೊಂಡಂಗೆ ಗಾಳಿ ಬೀಸಬೇಕು, ನಾವು ಅನ್ಕೊಂಡಂಗೆ ಹೊಳಿ ಹರಿಬೇಕು, ನಾವು ಅನ್ಕೊಂಡಂಗೆ ಬೆಳೆ ಬರ್ಬೇಕು. ಇದು ಯಾವುದು ನಡೆಯೋದಿಲ್ಲ ಇಲ್ಲಿ. ಈಗೊಂದು ಗಿಡ ಐತಿ, ಈ ಗಿಡದಾಗಿನ ಒಂದು ಸಣ್ಣ ಎಲೆ, ನಾ ಅಳಿಗಾಡ್ದಾಗ ಗಿಡ ಅಳಿಗಾಡ್ಬೇಕು, ನಾ ಸುಮ್ಮನಿದ್ದಾಗ ಗಿಡ ಸುಮ್ಮನೆ ಇರ್ಬೇಕಂದ್ರೆ ನಡೀತೈತೇನು? ನಡೆಯುವುದಿಲ್ಲ. ಗಿಡ ಅಳಿಗಾಡ್ದಾಗ ಎಲೆ ಅಳಿಗಾಡಬೇಕು, ಗಿಡ ಸುಮ್ಮನಿದ್ದಾಗ ಎಲೆ ಸುಮ್ಮನೆ ಇರ್ಬೇಕಾಗ್ತೈತಿ. ಹಂಗೆ ಈ ಜಗತ್ತನ್ನೋದೊಂದು ದೇವನ ವೃಕ್ಷ, ಆ ವೃಕ್ಷದಲ್ಲಿ ನಾನೊಂದು ಬರೀ ಎಲೆ. ಅದು ದೇವ ಯಾವಾಗ ಆರ್ಡರ್ ಮಾಡ್ತಾನೆ ಅವಾಗ ನಾ ಅಳಿಗಾಡಬೇಕು, ಸುಮ್ಮನೆ ಇರುವಂದಾಗ ಸುಮ್ಮನೆ ಇರಬೇಕು, ತಿಳ್ಕೊಂಡಿರಬೇಕು. ಈ ಅನಂತ ವೃಕ್ಷದ ಒಂದು ಸಣ್ಣ ಎಲೆ ಅಷ್ಟೇ ನಾನು ವೃಕ್ಷವಲ್ಲ ಅನ್ನುವ ಸತ್ಯದ ಜ್ಞಾನ ಮನುಷ್ಯನಿಗಿರ್ಬೇಕಷ್ಟೆ. ಅದಕ್ಕೆ ನಾ ಅನ್ಕೊಂಡಂಗೆ ಏನೂ ಆಗೋದಿಲ್ಲ. ನಾವು ಬಯಸೋದು ತಪ್ಪಲ್ಲ, ಆದರೆ ಬಯಸಿದ್ದೆಲ್ಲ ಸಿಗತೈತಿ ಅಂತ ಸಾಧ್ಯ ಐತೇನು? ಈಗ ತಂದೆ ತಾಯಿ ಇರ್ತಾರೆ, ಅವ್ರಿಗೊಂದು ಅಪೇಕ್ಷೆ ಇರ್ತೈತಿ, ನನ್ನ ಮಕ್ಕಳು ಮುಂದೆ ಭಾಳ ದುಡ್ದು ಹಾಕ್ತಾರೆ ನನಗಂತ. ಈಗ ಸಣ್ಣ ಹುಡುಗರು ಇರ್ತಾವೆ ನೋಡ್ರಿ, ಸಣ್ಣ ಹುಡುಗರಿದ್ದಾಗ ಅವು ಅಂಬೆಗಾಲು ಇಟ್ಕೊಂಡು ಅಪ್ಪನ ಎದಿ ಮ್ಯಾಲ ಹಿಂಗೆ ಅಂಬೆಗಾಲು ಇಟ್ಕೊಂಡು ಬರ್ತಿರ್ತಾರೆ. ಅಪ್ಪ ವಿಡಿಯೋ ಮಾಡ್ತಿರ್ತಾನೆ, ವಿಡಿಯೋ ಮಾಡಿ ಅವ್ರ ಫ್ರೆಂಡ್ಸ್ಗೆಲ್ಲ ವ್ಯಾಟ್ಸಪ್ನಾಗ ಹಾಕ್ತಾನೆ, ನಮ್ಮ ಚಿನ್ನನ ವಿಡಿಯೋ ನೋಡ್ರಿ ಅಂತ. ಮುಂದೆ ದೊಡ್ಡವಾಗಿ ಆಸ್ತಿ ಬರೆದು ಕೊಡ್ತಿಲ್ಲ ಅಂತ ಎದಿ ಮೇಲೆ ಕಾಲು ಕೊಡ್ತಾನೆ. ಮತ್ತು ಅವಾಗೂ ವಿಡಿಯೋ ಮಾಡಿ ನಮ್ಮ ಚಿನ್ನನ ವಿಡಿಯೋ ಅಂತ ಹಾಕ್ಬೇಕು ನೋಡಿ. ಹೋಗಿ ಪೊಲೀಸ್ ಸ್ಟೇಷನ್ಗೆ ಯಾಕೆ ಕಂಪ್ಲೇಂಟ್ ಕೊಡ್ತೀಯಪ್ಪ? ಅವಾಗ ಚಿನ್ನನ ವಿಡಿಯೋ ವೈರಲ್ ಅವಾಗ ವಿಡಿಯೋ ಮಾಡೋದ್ರಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಇವು ಮಕ್ಕಳಲ್ರಿ ಒಲೆ ನಿಕ್ಕಳಿವು ಅಂತ. ಅಂದ್ರೆ ನಾ ಬಯಸ್ದಂಗೆ ನಡೆಯೋದಿಲ್ಲ ಇಲ್ಲೆಲ್ಲ. ಈಗ ಹತ್ತಿರ್ತಾಳ, ಸೊಸಿ ಬಂದು ಕೂಡಲೇ ಬಿಸೇದು ಮಾಡಿ ಹಾಕ್ತಾಳಂತ ಆಕಿಗೆ ಅಪೇಕ್ಷೆ ಇರ್ತೈತಿ. ಹಂಗೆ ನಡೀತೈತೇನೆ ಎಲ್ಲರ ಮನ್ಯಾಗ ಹೇಳ್ರಿ ನೀವು. ಆಕಿಗೆ ಹೊಸದಾಗಿ ಮದುವೆ ಆದ ಕೂಡಲೇ ಸೊಸಿ ಬಂದ್ಲು, ನಿನಗೆ ಇಡ್ಲಿ ಮಾಡಕ್ಕೆ ಬರ್ತಾನೆ, ಇಡ್ಲಿ ಬರ್ತಾನಂತ ಬರ್ತೈತಿ, ದೋಸೆ ಬರ್ತೈತಿ, ಹೋಳಿಗೆ ಬರ್ತೈತಿ, ರೊಟ್ಟಿ ಪಲ್ಯ ಬರ್ತೈತಿ. ಅವಾಗ ಹತ್ತಂದ್ಲು, ಇದೆಲ್ಲ ಬರ್ತೈತೆ ನಿನಗೆ? ಇದು ಎಲ್ಲ ಬರ್ತೈತಿ, ಹೋಟೆಲ್ನಾಗ ಆರ್ಡರ್ ಕೊಟ್ಟು ಇದಕ್ಕಿಂತ ಜಾಸ್ತಿನೇ ಬರ್ತೈತೆ ಅಂದ್ರೆ. ಅಪೇಕ್ಷೆ ಐತಿ, ಆದ್ರೆ ಈಡೇರ್ತಾವನ್ನೆಲ್ಲರೂ. ಅದಕ್ಕೆ ಗೊತ್ತಿರಬೇಕು, ಬಯಸಬಾರ್ದಂತಲ್ಲ, ಬಯಸಿದ್ದೆಲ್ಲ ಸಿಗುವುದಿಲ್ಲ. ಮತ್ತು ಸಿಕ್ಕಿದ್ದೆಲ್ಲ ಸದಾ ಸುಖ ಕೊಡ್ತೈತಂತನೂ ಇಲ್ಲ ಈ ಜಗತ್ತಿನಲ್ಲಿ. ಇದು ತಿಳ್ಕೊಂಡಿರ್ಬೇಕು ಮನುಷ್ಯ. ನಮಗೇನು ಸಿಕ್ಕೈತಿ ಅದು ಸದಾ ಸುಖ ಕೊಡ್ತೈತೆ ಅಂತಿಲ್ಲ. ಈ ಜಗತ್ತಿನ ನಿಯಮ ಏನೈತಿ ಅಂದ್ರೆ, ನಿನಗೆ ಯಾವುದು ಈಗ ಸುಖ ಕೊಟ್ಟೈತಿ ಒಂದು ದಿವಸ ದುಃಖ ಕೊಟ್ಟು ಹೋಗ್ತೈತೆ. ಅದು ನಿನಗೇನು ದಕ್ಕೈತಿಲ್ಲ ಅದು ಯಾವಾಗಲೂ ಸುಖ ಕೊಡ್ತೈತೆ ಅಂತಿಲ್ಲ. ಈಗ ನಿನಗೊಂದು 10 ಹೋಳಿಗೆ ಉಂಡ್ರೆ ಭಾರಿ ಸುಖ ಆಗತ್ತಂತ ನಿಮಗಿದ್ರೆ, 10 ಹೋಳಿಗೆ ಉಂಡ್ರೆ ಸುಖ ಆದ್ರೆ ಒಂದು 50 ಹೋಳಿಗೆ ನೀಡ್ತೀನಪ್ಪ ಉಣ್ಣವಾಗ, ತೆಗಿರಿ ಅಂತ ಅಂದ್ರೆ ಒಮ್ಮೆ ಹೋಳಿಗೆ ಉಂಡಾಗ ಸುಖ ಆಗೈತಿ, ಒಮ್ಮೆ ಅದನ್ನು ಸರಸ್ದಾಗ ಸುಖ ಆಗೈತೆ ಅಷ್ಟು.
ಇಲ್ಲಿ ಯಾವುದು ಖಾಯಂ ಸುಖ ಕೊಡ್ತೈತೆ ಅಂತಿಲ್ಲ. ಈಗ ಒಂದು ದೊಡ್ಡ ಮನೆ ಕಟ್ಟಿಸ್ತೇಪ್ಪ, 4-5 ಬೆಡ್ರೂಮ್ ಕಟ್ಟಿಸಿ ಒಂದು ದೊಡ್ಡ ಬೆಡ್ರೂಮ್ ತನಗ ಮಾಡ್ಕೊಂಡಿರ್ತಾನೆ, ಇದು ನಾ ಕಟ್ಟಿಸಿದ ಮನೆ ಅಂತ. ಆಶ್ಚರ್ಯ ಏನು ಅಂದ್ರೆ, ನೀ ಇಷ್ಟು ಕಷ್ಟಪಟ್ಟು ಮನೆ ಕಟ್ಟಿಸಿ ಇದು ಖಾಯಂ ನಂದ ಇರ್ತೈತೆ ಅಂತ ಇಲ್ಲ. ಇಲ್ಲಿ ಯಾವುದು ನಿನಗೊಂದು ದಿವಸ ಬೆಡ್ರೂಮ್ ಆಗಿತ್ತಲ್ಲ, ಒಂದು ದಿವಸ ಅದೇ ನಿನ್ನ ಡೆಡ್ ರೂಮು ಆಗ್ತೈತೆ, ಅದೇ ರೂಮ್ನಾಗ ಹಾಕ್ತಾರೆ ನಿನಗಷ್ಟೇ. ಯಾವುದು ಉಳಿಯುವುದಿಲ್ಲ ಈ ಜಗತ್ತಿನಲ್ಲಿ. ಅದಕ್ಕೆ ತಿಳ್ಕೊಂಡಿರ್ಬೇಕು, ನನಗೆ ಇಲ್ಲಿ ನಾ ಬಯಸಿದ್ದು ಸಿಗೋದಿಲ್ಲ, ಸಿಕ್ಕಿದ್ದು ಖಾಯಂ ಸುಖ ಕೊಡೋದಿಲ್ಲ. ಅದಕ್ಕೆ ದೇವರು ಏನು ನನ್ನ ಪಾತ್ರೆಯೊಳಗೆ ಹಾಕ್ಯಾನ ಅದನ್ನು ಉಂಡು ಸಂತೋಷವಾಗಿರೋದಷ್ಟೆ. ಈ ಜಗತ್ತಿನಲ್ಲಿ ಕಲಿಯುವುದೇನು ಅಂದ್ರೆ, ದೇವ್ರು ಏನು ನನ್ನ ಉಡ್ಯಾಗ ಹಾಕ್ಯಾನ, ಇನ್ನೊಬ್ಬರ ತಾಟಿನಾಗ ಏನೈತಿ ಅದನ್ನು ನೋಡಿ ಆಶೆ ಪಡುವುದಲ್ಲ, ನನ್ನ ತಾಟಿನೊಳಗೆ ಏನು ಹಾಕ್ಯಾನ ಉಂಡು ಸಂತೋಷ ಪಡುವುದೇ ಮುಕ್ತ ಜೀವನ. ಇದು ಜೀವನ್ಮುಕ್ತ ಅವಸ್ಥೆ ಅಂತ ಕರೀತಾರೆ. ಸುಮ್ಮ ದೇವರು ಏನು ಒಂದು ಜೀವನ ಕೊಟ್ಟಾನ, ಇದನ್ನು ಸಂತೋಷ ಪಡುವುದಷ್ಟೆ. ಅದಕ್ಕೆ ಜೀವನ ಅಂದ್ರೆ ಇಷ್ಟೇ ಕಲಿಯುವುದು. ಒಂದು ಜ್ಞಾನ ಇರಬೇಕು, ಜ್ಞಾನ ಬೇಕಂದ್ರೆ ಒಂದಿಷ್ಟು ಗುರುಗಳ ಮಾತು ಕೇಳುವುದು. ಐಶ್ವರ್ಯ ಬೇಕು ಅಂದ್ರೆ ಭಾವ ದೊಡ್ಡದು ಮಾಡೋದು, ಇದೆಲ್ಲವೂ ಐಶ್ವರ್ಯವೇ ದೇವನದು. ಒಂದಿಷ್ಟು ಮುಕ್ತಾವಸ್ಥೆ ಬೇಕಾಗಿತ್ತು ಅಂದ್ರೆ, ಜೀವನ್ ಮುಕ್ತನಾಗಿ ಬದುಕಬೇಕಾಗಿತ್ತಂದ್ರೆ, ಚಿಂತೆ ಇಲ್ಲದಂಗೆ ಬದುಕಬೇಕಾಗಿತ್ತಂದ್ರೆ, ದೇವರು ಏನು ಕೊಟ್ಟಾನ ಅದರಾಗ ಸಂತೋಷವಾಗಿ ಬದುಕುವುದು ಮನುಷ್ಯ ಅಷ್ಟೆ. ಜೀವನದ ಮೇಲೆ ಸ್ವಲ್ಪ ಸಣ್ಣ ಹೆಚ್ಚ ಕಡಿಮೆ ಆಗ್ತಿರ್ತಾವ, ಬರೇ ಕೊರತೆಗಳ ನೋಡಬಾರದು. ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಬರೇ ಇಲ್ಲದಕ್ಕೆ ಬಹಳ ತಲೆ ಕೆಡಿಸ್ಕೋಬಾರದು. ಈಗ ಪಾಲಕರು ಇರ್ತಾರೆ, ಏನ್ರಿ ನನ್ನ ಮಗ ಡಾಕ್ಟರ್ ಮಾಡ್ಬೇಕಂದೆ ಓದಲಿಲ್ಲ, ಇಂಜಿನಿಯರ್ ಮಾಡ್ಬೇಕಂದೆ ಓದಲಿಲ್ಲ, ಲಾಯರ್ ಮಾಡ್ಬೇಕಂತೆ ಓದಲಿಲ್ಲ, ಬರೀ ಹಳ್ಳ್ಯಾಗ ಕುಂತ ನೋಡ್ರಿ ಇಲ್ಲಿ ಒಕ್ಕಲ್ತನ ಮಾಡ್ಕೊಂತಂತ ಮಕ್ಕಳಿಗೆ ಹಿಂಗೆ ಬೈಬಾರ್ದು. ಆತು ನೀವು ಓದಿಸಿ ಅಮೇರಿಕದಾಗ ಕಳಿಸಿದ್ರೆ ಏನು ಮಾಡ್ಬೋದಾಗಿತ್ತು, ನಿನಗೆ ಭಾಳ ಅಂದ್ರೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಕಳಿಸ್ತಿದ್ದು. ನಾವು ಹೆಂಗೆ ಜೀವನ ಕಟ್ಟೋದು ಅಂದ್ರೆ, ನನ್ನ ಮಗ ಓದಿ ಇಂಜಿನಿಯರ್ ಡಾಕ್ಟರ್ ಲಾಯರ್ ಆಗಿ ಅಮೇರಿಕಕ್ಕೆ ಹೋಗಲಿ ಅಂತ ಅಮೇರಿಕದಕ್ಕೆ ಕಳಿಸಿದ ತಂದೆ ಶ್ರೀಮಂತ ಅಂತ ಅಲ್ಲ. ರಾತ್ರಿ 9 ಆದ ಮೇಲೆ ಯಾವ ಮಗ ಬಂದು ನನ್ನ ಮಗ ತಂದೆ ಯಾವ ತಂದೆ ಜೊತೆಗೆ ರಾತ್ರಿ ಊಟ ತನ್ನ ಮಗ ಕುಂತು ಮಾಡ್ತಾನಲ್ಲ, ಆ ತಂದೆ ನಿಜವಾಗ್ಲೂ ಶ್ರೀಮಂತನೇ ಅವ. ನನ್ನ ಮಗ ರಾತ್ರಿ ಊಟ ನನ್ನ ಜೊತೆಗೆ ಉಣ್ತಾನಲ್ಲ, ಉಣ್ಣುವಾಗ್ಯಪ್ಪ ಆರಾಮದಿಲ್ಲ ಅಂತ ಕೇಳ್ತಾನಲ್ಲ, ಇದಕ್ಕಿಂತ ದೊಡ್ಡದು ಏನು ಬೇಕು ಹೇಳಿ? ಏನೈತಿ ಅದನ್ನು ಒಪ್ಕೋ, ಇದ್ದಿದ್ದನ್ನು ಗೌರವಿಸು ಮೊದಲು. ಈಗ ನಮಗೊಂದು ಸಣ್ಣ ಬಿಳೆ ಕೂದಲು ಬರ್ತೈತಿ, ಒಂದು ಬಿಳೆ ಕೂದಲು ಬಂದ್ರೆ ಸಾಕು, ಹಂಗೆ ಆ ಕಡೆ ಈ ಕಡೆ ಕನ್ನಡಿಯಾಗ ನೋಡ್ತಿರ್ತೀವಿ ನಾವು. ಏನು ಅದನ್ನು ತೆಗೆದಿದ್ದು ಒಂದೇ ಬಂದೈತೆ, ಅದು ಇನ್ನೂ ಭಾಳ ಬಂದಿಲ್ಲ. ಒಂದೇ ಬಿಳೆ ಇಷ್ಟು ತಲೆ ತುಂಬ ದೇವ್ರ ಕರೆ ಕೂದಲ ಕೊಟ್ಟರು ನಮ್ಮ ಲಕ್ಷ್ಯ ಅದರ ಕಡೆ ಇಲ್ಲ, ಒಂದು ಬಿಳೆ ಕೂದಲ ಕಡೆ ಹೋಗ್ತಿರ್ತೈತಿ. ಅಲ್ಲಿ ಬಿಳೆ ಕೂದಲು ಬರಬಾರ್ದ ಹೆಂಗೆ? ಜೀವನದ ಮೇಲೆ ಮತ್ತು ವಯಸ್ಸಾದ ಮೇಲೆ ಬರೋದಲ್ಲ. ಈಗ ನೀವು ಊಟ ಮಾಡ್ತೀರಿ, ಊಟ ಮಾಡುವಾಗ ಮೊದಲು ರೊಟ್ಟಿ ಉಣ್ತೀರಿ, ಆಮೇಲೆ ಹೋಳಿಗೆ